ಕೋರ್ಸ್ ಸರ್ಕಾರದ ಅನುಮೋದನೆ ಆಗುವಾಗಲೂ ಕೂಡ ಹೊರಟ್ಟಿ ಸರ್ ಫೋನ್ ಮಾಡಿದ್ರು, ಯಾರಿಗೆ ಮಿನಿಸ್ಟರ್ ಮಾಡಲ್ಲ PSC ಮಾಡಲ್ಲ ಸರ್, ನೀವು ಯಾರಿಗೇನು ಮಾಡ್ರಿ ರಾಮೇಗೌಡ ಅಂತ PSC ಉನ್ನತ ಶಿಕ್ಷಣ ಸಚಿವರು PSC ಡೈರೆಕ್ಟ್ ಆಗಿ ಫೋನ್ ಮಾಡಿ ಹೇಳಿದ್ರು, ತಕ್ಷಣ ಅದನ್ನ ಅಪ್ರೂವಲ್ ಮಾಡಿ ಕಳಿಸೋದು. ನಾನು ಬೆಂಗಳೂರಿಗೆ ಮುಟ್ಟರೊಳಗೆ ನನ್ನ ಕಡತ ಅಪ್ರೂವಲ್ ಆಗಿ ಬಂದಿತ್ತು. ಹಾಗಾಗಿ ಸನ್ಮಾನ್ಯ ಹೊರಟ್ಟಿ ಅವರನ್ನ ನಾವು ಯಾವತ್ತೂ ಅವರ ಒಂದು ಕೆಲಸಗಳಿಗಾಗಿ ಮೆಚ್ಚಿಕೊಳ್ಳೇಬೇಕು. ಅವರು ಶಿಕ್ಷಕರ ಕಣ್ಮಣಿಯಾಗಿ ಈ 45-50 ವರ್ಷಗಳ ಕಾಲ ಇರ್ತಾರೆ ಅಂತ ಆದ್ರೆ ನೌಕರಿಯನ್ನು ಕೊಡಬೇಕು ಅನ್ನೋದು ಒಂದು ಯಾಕಂದ್ರೆ ಈಗ ಇಂಗ್ಲೀಷ್ ಕಲಿತವ್ರನ್ನ ಹೇಳಿ ನನ್ನ ಕಡೆ ಅಂಕಿ ಸಂಖ್ಯೆ ಅದಾವು. MTech ಎಲ್ಲ ಕಲಿತಾರ. 6300 ಜನ MTech ಆದವರು ಅನ್ಎಂಪ್ಲಾಯ್ಡ್ ಅದಾರ. ನನ್ನ ಕಡೆ ಬಂದು ಒಂದು ಮನವಿ ಕೊಟ್ಟಾರ ಮೊನ್ನೆ 16ನೇ ತಾರೀಕಿನ ಬೆಳಗಾವಿ ನನ್ನ ಕಡೆ ಒಂದು ಮನವಿ ಕೊಟ್ಟಾರ, ನಮಗೆ ನೌಕರಿ ಇಲ್ಲ ಕೊಡೋದು. ಇಬ್ಬರು ಹುಡುಗರು ಈಗ ಸಿಟಿ ಇರ್ತದೆ, ಅಂಕೋಲಾ ಸಿಟಿ ಇದೆ. ಇಷ್ಟು ಜನಸಂಖ್ಯೆ ಇದ್ರೆ ಇಷ್ಟು ಜನಸಂಖ್ಯೆಗೆ ಇಷ್ಟೇ ಕಾಲೇಜ್ ಕೊಡಬೇಕು, ಇಷ್ಟೇ ಹೈಸ್ಕೂಲ್ ಕೊಡಬೇಕು ಅಂತ ರೂಲ್ ಇದೆ. ಅವೆಲ್ಲವನ್ನ ಏನು ಮಾಡ್ತಾರೆ ಅಂದ್ರೆ ಗಾಳಿಗೆ ತೂರಿ ತಮ್ಮ ಬೇಕಾದಂಗೆ ಕೊಡ್ತಾರೆ. ಆಮೇಲೆ ನಮ್ಮ ದೇಶದಲ್ಲಿ ಕೆಟ್ಟ ಸಂಸ್ಕೃತಿ, ಕೆಟ್ಟ ವಿಚಾರ ಏನಂದ್ರೆ ಸರ್ಕಾರ ಯಾವ ಬದಲಾದ್ರು ಅಂತೇಳಿ, ಸರ್ಕಾರ ಹಿಂದಿನ ಸರ್ಕಾರದ ಕೊಟ್ಟಂಥ ಶಾಲೆ ವಿರುದ್ಧ ಈ ಸರ್ಕಾರ ಬಂದಾಗ ಬೇರೆ ಸ್ಕೂಲ್ ಕೊಡ್ತಾರೆ. ಅಲ್ಲೇ ಅದು ಮುಚ್ಚಿಲ್ಲಂತ ಅರ್ಥ ಇರೋದಿಲ್ಲ. ಇದು ನಾನು ಬಹಳಷ್ಟು ಹೊರದೇಶದಿಂದ ಸುಮಾರು 43 ಹೊರರಾಷ್ಟ್ರಗಳಿಗೆ ಹೋಗಿ ನಾನು ಯಾವ ದೇಶದಲ್ಲಿ ಅಮೆರಿಕ ಆಗಲಿ, ಜಪಾನ್ ಆಗಲಿ, ಇಂಗ್ಲೆಂಡ್ ಆಗಲಿ ಎಲ್ಲೇ ಹೋಗಲಿ ಅಲ್ಲೇ ಪಾಲಿಸಿಗಳು. And I don't take him as a member or representative of any political party. He is our friend, a good friend, a mentor, and I look up to him only as such. Such wonderful souls are required in our polity today. Those who are totally devoted, totally aligned with the purpose for which they are supposed to be there. ನಾನು ಸರ್ ಅಂತ ಹೇಳೋದಿಲ್ಲ, ನನ್ನ ಆತ್ಮೀಯ ಸ್ನೇಹಿತರವರು. ನಾವು ಇಷ್ಟೇ ಹೇಳ್ತೇನೆ, ನೀವು ಎಲ್ಲಿದ್ದರೂ ಸಹ ನೀವು ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡಬೇಕಂತಿಲ್ಲ. That is our right. ಶ್ರಮದಿಂದ ಇದುವರೆಗೆ ಇನ್ನಿತರ ಕಾಮತ್ ಅವರು ಮತ್ತು ಇತರ ಎಲ್ಲರ ಶ್ರಮದಿಂದ ನಡೀತಾ ಈ ಮಹಾವಿದ್ಯಾಲಯ ಬಂದಿದೆ. ಇದು ಹೀಗೆ ಮುಂದುವರಿಬೇಕು, ಬೆಳಿಬೇಕು ಅಂತನ್ನುವಂಥದ್ದು. ಕೇವಲ 11 ವಿದ್ಯಾರ್ಥಿಗಳಾದಂತಂದ್ರು, ಕೇವಲ 11 ವಿದ್ಯಾರ್ಥಿಗಳಲ್ಲ, ಈ ಮಹಾವಿದ್ಯಾಲಯಕ್ಕೆ 100 ವಿದ್ಯಾರ್ಥಿಗಳು ಬರಬೇಕು. ಅವ್ರು ಹೇಗೆ ಬರ್ತಾರೆ? NTA ಬರ್ತಾರೆ. ವಿಶ್ವವಿದ್ಯಾಲಯ ರಾಜ್ಯ ಸರ್ಕಾರದಿಂದ ಬರೋದಿಲ್ಲ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಕರಿತೀವಿ. ಅದರಿಂದ 100 ವಿದ್ಯಾರ್ಥಿಗಳು ಬರ್ತಾರೆ. 11 ವಿದ್ಯಾರ್ಥಿಗಳಲ್ಲ, ಮುಂದಿನ ವರ್ಷ ಖಂಡಿತವಾಗಿಯೂ ಕೂಡ ನೀವು ವಿದ್ಯಾರ್ಥಿಗಳನ್ನ ಅಟ್ರಾಕ್ಟ್ ಮಾಡಿ ಒಳ್ಳೆ ಟೀಚರ್ಸ್ ಮುಖಾಂತರ, ಒಳ್ಳೆ ಟೀಚಿಂಗ್ ಮುಖಾಂತರ, ಮಾನ್ಯ ಸಭಾಧ್ಯಕ್ಷರು ಹೇಳಿರುವ ಹಾಗೆ ಒಳ್ಳೆಯ ಮೌಲ್ಯಗಳ ಮುಖಾಂತರ, ಈ ಕಾಲೇಜಿನ ವೈಶಿಷ್ಟ್ಯತೆಗಳ ಮುಖಾಂತರ ನೀವು ಹಾಸ್ಟೆಲ್ ಫೆಸಿಲಿಟಿ, ಯಾಕಂದ್ರೆ ಇದಕ್ಕೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಇಂಡಿಯಾದಿಂದ ಈ ತರ ರೂಲ್ಸ್ಗಳು ಇದೆ. ಈ ಐಟೆಕ್ ಪದವೀಧರರು ಈಗೇನು ಹೊಸದಾಗಿ ಕೋರ್ಸ್ ಬಂದಿದೆಯಲ್ಲ, ಕೋರ್ಸ್ ಬಂದಿದೆ, ಕೋರ್ಸಿನ ನಿಯಮಗಳನ್ನ, ಪಠ್ಯಕ್ರಮದ ನಿಯಮಗಳನ್ನು ನಾವು ಮಾಡಿದ್ದೇವೆ. ಆದರೆ ರಿಕ್ರೂಟ್ಮೆಂಟ್ ನಿಯಮಗಳನ್ನ ಸರ್ಕಾರ ಇನ್ನೂ ಕೂಡ ಮಾಡಿಲ್ಲ. ಹೀಗಾಗಿ ಐಟೆಕ್ ವಿದ್ಯಾರ್ಥಿಗಳು ಹೊರಗೆ ಬಂದಾಗ ರಿಕ್ರೂಟ್ಮೆಂಟ್ಗೆ ಅವರಿಗೆ ಯಾವುದೇ ತೊಂದರೆ ಆಗಬಾರದು. ನಮ್ಮ ದೇಶದಲ್ಲಿ ಬರೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಹೀಗಾಗಿ C&R ರೂಲ್ಸ್, ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಅನ್ನುವಂಥದ್ದು ಮಾನ್ಯ ನಮ್ಮ ರಾಜ್ಯದಲ್ಲಿ ಅದೇ ಈಗ ಅದೇ ಹೇಳ್ತೀನಿ. ಕೆಲವು ಕಡೆ ಏನಾಗಿದೆ ಅಂತಂದ್ರೆ ನಮಗೆ ಕಂಪ್ಲೇಂಟ್ಸ್ ಬಂದಿದೆ, ಇದನ್ನ ತಗೋತಾ ಇಲ್ಲ ಈ ಸಬ್ಜೆಕ್ಟ್. ಕರಾವಳಿ ಉತ್ಸವ 2025 ಡಿಸೆಂಬರ್ 22ರಿಂದ 28ರವರೆಗೆ. ಸ್ಥಳ ಮಯೂರವರ್ಮ ವೇದಿಕೆ, ರವೀಂದ್ರನಾಥ್ ಟಾಗೋರ್ ಕಡಲತೀರ, ಕಾರವಾರ, ಉತ್ತರ ಕನ್ನಡ. ಡಿಸೆಂಬರ್ 22 ಶಂಕರ್ ಮಹಾದೇವನ್. ಡಿಸೆಂಬರ್ 23 ಗುರುಕಿರಣ್. ಡಿಸೆಂಬರ್ 24 ಸೋನು ನಿಗಮ್. ಡಿಸೆಂಬರ್ 25 ರಫ್ತಾರ್. ಡಿಸೆಂಬರ್ 26 ಲಾವಣಿ ಟೀಮ್ ರಾಜೇಶ್ ಕೃಷ್ಣನ್. ಡಿಸೆಂಬರ್ 27 ಮಹಮ್ಮದ್ ದಾನಿಶ್. ಡಿಸೆಂಬರ್ 28 ದಲೇರ್ ಮೆಹಂದಿ. ಇವರಿಂದ ರಸಮಂಜರಿ ಕಾರ್ಯಕ್ರಮ ಪ್ರತಿದಿನ ಸಂಜೆ 5:30ರಿಂದ ಸ್ಥಳೀಯ ಪ್ರಸಿದ್ಧ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಶ್ರೀ ಮಂಕಾಳ್ ಎಸ್ ವೈದ್ಯ, ಮಾನ್ಯ ಸಚಿವರು, ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶ್ರೀ ಸತೀಶ್ ಕೃಷ್ಣ ಸೈಲ್, ಮಾನ್ಯ ಅಧ್ಯಕ್ಷರು,
ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್, ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು, ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.